ಷೇರು ಮಾರುಕಟ್ಟೆ ಮೇಲೆ ಮುಂದುವರೆದಿದೆ ಯುದ್ಧದ ಎಫೆಕ್ಟ್. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಆಗಿದೆ. ರಕ್ತಪಾತ ಅಂತ ಹೇಳಬಹುದು ಇದನ್ನ. ಮೊನ್ನೆ ಕೂಡ ದೊಡ್ಡ ಮಟ್ಟದ ಹೊಡೆತ ಶೇರ್ ಮಾರ್ಕೆಟ್ಗೆ ಶೇಕ್ ಆಗ್ತಾ ಇದೆ. ಪರಿಣಾಮ ಮತ್ತೆ ಮುಂದುವರೆದಿದೆ. ದಿನದ ಆರಂಭಕ್ಕೆ ಸೆನ್ಸೆಕ್ಸ್ 1800 ಪಾಯಿಂಟ್ ಕುಸಿತ ಆಗಿಬಿಟ್ಟಿದೆ. ನಿಫ್ಟಿ 50 412 ಪಾಯಿಂಟ್ಗಳಷ್ಟು ಕುಸಿತ ಕಂಡಿದೆ. 1 ಗಂಟೆಯಲ್ಲಿ ಹೂಡಿಕೆದಾರರಿಗೆ ಕೋಟಿ ನಷ್ಟ ಆಗಿಬಿಟ್ಟಿದೆ. ಒಂದೇ ಗಂಟೆಯಲ್ಲಿ 12 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿರೋದು. ಮೊನ್ನೆ 11 ಕೋಟಿ ಲಕ್ಷ ನಷ್ಟ ಆಗಿತ್ತು, ಈಗ 12 ಲಕ್ಷ ಕೋಟಿ. ಡಾಲರ್ ಎದುರು ಮತ್ತೆ ರೂಪಾಯಿ ಮೌಲ್ಯ ಕುಸಿದಿದೆ ನೋಡಿ. 93 ರೂಪಾಯಿ 83 ಪೈಸೆ ಕುಸಿದ್ಬಿಟ್ಟಿದೆ ಈಗ. ಅಂದರೆ ಡಾಲರ್ಗೆ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನಮ್ಮದು ಕುಗ್ಗುತ್ತಾ ಹೋಗ್ತಾ ಇದೆ. ಅದರ ಎಫೆಕ್ಟ್ ಏನಾಗುತ್ತೆ? ಆರ್ಥಿಕತೆ ಮೇಲೆ ಬೀಳುತ್ತೆ. ಹಣದುಬ್ಬರ ಜಾಸ್ತಿ ಆಗುತ್ತೆ. ಎಲ್ಲ ಬೆಲೆಗಳು ಹೆಚ್ಚಾಗುತ್ತೆ. ಆಮದಿನ ರೇಟ್ ಕೂಡ ಹೆಚ್ಚಾಗುತ್ತೆ. ಪೆಟ್ರೋಲ್, ಡೀಸೆಲು, LPG ಮುಂದಿನ ದಿನಗಳಲ್ಲೂ ಕೂಡ ದಿನಬಳಕೆಯ ವಸ್ತುಗಳನ್ನು ಹಿಡ್ಕೊಂಡು ತರಕಾರಿ ಎಲ್ಲವೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇಂದು 12 ಪೈಸೆಯಷ್ಟು ರೂಪಾಯಿ ಮೌಲ್ಯ ಕುಸಿದಿದೆ. ರೂಪಾಯಿ ಮೌಲ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ದೇಶದ ಆರ್ಥಿಕತೆಯನ್ನು ನಿರ್ಧರಿಸುವಲ್ಲಿ. ಯಾಕೆಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಕೊಂಡ್ಕೊಳ್ಬೇಕು ಅಂದರೂ ಡಾಲರ್ ಕೊಡಬೇಕು. ಏಷ್ಯಾದ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿಬಿಟ್ಟಿದೆ. ಏಷ್ಯಾದ ಪ್ರಮುಖ ಷೇರು ಮಾರುಕಟ್ಟೆಗಳಲ್ಲಿ ಭಾರೀ ಕುಸಿತ ಆಗಿದೆ. ಹ್ಯಾಂಗ್ ಸೆಂಗ್ ಸೂಚ್ಯಂಕದಲ್ಲಿ 3.3% ಕುಸಿತ ಆಗಿದೆ. ಶಾಂಘೈ ಕಾಂಪೋಸಿಟ್ ಸೂಚ್ಯಂಕ 2.3% ಕುಸಿದಿದೆ. ಸಿಂಗಾಪುರದ ಸ್ಟ್ರೈಟ್ಸ್ ಟೈಮ್ಸ್ ಸೂಚ್ಯಂಕದಲ್ಲೂ ಕೂಡ ಇಳಿಕೆಯಾಗಿದೆ. 2.1% ಕುಸಿತ ಆಗಿಬಿಟ್ಟಿದೆ. ಅಲ್ಲಿ ಫಿಲಿಪೀನ್ಸ್ ಷೇರು ಮಾರುಕಟ್ಟೆಯಲ್ಲಿ 3.17% ಕುಸಿತ ಆಗಿದೆ. ಕೇವಲ ಭಾರತಕ್ಕಷ್ಟೇ ತಟ್ಟಿಲ್ಲ ಇದು. ಫಿಲಿಪೈನ್ಸು ಮತ್ತು ಕೆಲವು ಏಷ್ಯಾ ದೇಶಗಳಿಗೂ ಕೂಡ ಹೊಡೆತವನ್ನು ಕೊಟ್ಟಿದೆ. ಅಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅವ್ರಿಗೂ ಕೂಡ ಆರ್ಥಿಕತೆ ಮೇಲೆ ಹೊಡೆತ ಬೀಳ್ತಾ ಇದೆ. ಅಲ್ಲಿ ಏನು ಈ ಕಂಪನಿಗಳನ್ನು ನಂಬಿಕೊಂಡು ಶೇರ್ ಹಾಕಿದಂಥವರು ಈಗ ಕೈ ಹೆಚ್ಚಿಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ನಂಬಿಕೆ ಇರುತ್ತೆ ಅವ್ರಿಗೆ, ಶೇರು ನಮಗೆ ಯಾವುದೇ ಕಾರಣಕ್ಕೂ ಲಾಸ್ ಮಾಡಲ್ಲ ಅಂಥೇಳಿ. ಆದರೆ ಈಗ ಅದನ್ನು ನಂಬ್ಕೊಂಡಂಥವ್ರು ಖಂಡಿತವಾಗೂ ಆಲ್ಟರ್ನೇಟ್ ಅವರು ಆಪ್ಷನ್ ಹುಡುಕ್ತಾ ಇದ್ದಾರೆ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ ಸೂಕ್ತ ಅಂಥೇಳಿ. ಈಗ ಅದರಲ್ಲೂ ಇಂಧನ ಪಾಲುದಾರಿಕೆಯ ಕಂಪನಿಗಳು ಅಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ಸಹಜವಾಗಿಯೇ ಎಫೆಕ್ಟ್ ಆಗಿದೆ.